ಇಂಗ್ಲೆಂಡಿನ ಖ್ಯಾತ ವಿಜ್ಞಾನಿ ಸ್ಟೀಫನ್ ಓಪನ್ YMBA ಸಂಸ್ಥೆಯ ಸಹಯೋಗದೊಂದಿಗೆ DNA ಸಂಶೋಧನೆ ನಡೆಸಿ ಅದರ ಆಧಾರದ ಮೇಲೆ ಹೊರತಂದ ಸಂಶೋಧನೆಯ ಪ್ರಕಾರ ಇಡೀ ಮನುಕುಲ ಆಫ್ರಿಕಾದಿಂದಲೇ 1.6 ಲಕ್ಷ ವರ್ಷಗಳ ಹಿಂದೆ ಆರಂಭವಾಯಿತು ಅನ್ನೋದು ತಿಳಿದು ಬರುತ್ತೆ. ಆದರೆ ಒಂದು ವಿಸ್ಮಯದ ಸಂಗತಿ ಅಂದರೆ 2.5 ಲಕ್ಷ ವರ್ಷಗಳಷ್ಟು ಹಳೆಯದಾದ ಮಾನವನ ತಲೆಬುರುಡೆ ಭಾರತದ ನರ್ಮದಾ ನದಿ ಕಣಿವೆಯಲ್ಲಿ ಸಿಕ್ಕಿರೋದು ಭಾರತೀಯ ನಾಗರಿಕತೆ ಕನಿಷ್ಠ 2.5 ಲಕ್ಷ ವರ್ಷ ಹಳೆಯದು ಅನ್ನೋದನ್ನು ದೃಢಪಡಿಸುತ್ತೆ. ಹಾಗಾದರೆ ಮಾನವನ ಜೊತೆಯಲ್ಲಿಯೇ ಇದ್ದ ಗೋವು ಸಹ ಇಷ್ಟೇ ವರ್ಷ ಹಳೆಯದಾಗಿರಬೇಕಲ್ವೇ? ಇನ್ನೂ ಹೆಚ್ಚಿನ ಸಂಶೋಧನೆಗಳ ಮೂಲಕ ಇದು ದೃಢವಾಗಬೇಕಾಗಿದೆ. ಇತ್ತೀಚಿನ DNA ಅಧ್ಯಯನದ ಪ್ರಕಾರ ಮಾನವ ಭಾರತದಿಂದ ಯುರೋಪ್, ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಕಡೆಗೆ ಸುಮಾರು 50,000 ವರ್ಷಗಳ ಹಿಂದೆ ಹೋದದ್ದು ಸ್ಪಷ್ಟವಾಗುತ್ತೆ. ಮೊದಲು ಬೇಟೆಯನ್ನು ಅವಲಂಬಿಸಿದ್ದ ಈತ ನಂತರ ವ್ಯವಸಾಯವನ್ನು ಮಾಡ್ತಾ ಮುಂದುವರೆದ ಅಂತ ಹೇಳಲಾಗತ್ತೆ. ಇದಕ್ಕೆ ಅವಶ್ಯಕವಾದ ಗೋವುಗಳನ್ನು ಸಹ ತಮ್ಮ ನಾಗರಿಕತೆಯ ಭಾಗವಾಗಿ ಜೊತೆಯಲ್ಲಿಯೇ ತೆಗೆದುಕೊಂಡು ಹೋಗಿದ್ದ ಅನ್ನೋದು ದೃಢವಾಗುತ್ತೆ.